ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸ್ವಲ್ಪ ವಾಯ್ಸಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂತಂದರೆ ಕೋಲ್ಡ್ ವೆದರು ಆಲ್ರೆಡಿ ನನಗೆ ಗಂಟ್ಲು ಕಟ್ಕೋತಾ ಇದೆ, ಗಂಟ್ಲು ಕೆಮ್ಮು ನೆಗಡಿ ಸ್ಟಾರ್ಟ್ ಆಯ್ತಾ ಇದೆ. ಇವತ್ತು ನಾನು ನಮ್ಮ ಮನೆಯವರು ಎಲ್ಲಿ ಹೋಗ್ತಿದ್ದೀವಿ ಗೊತ್ತಾ? ಸುಮ್ಮನೆ ಮನೇಲಿ ವೇಸ್ಟ್ ಆಗಿ ಅದಕ್ಕೆ ಸುಮ್ಮನೆ ತಿರ್ಗಾಡ್ಕೊ ಬರ್ಮ. ಅದು ಯಾವ ಪ್ಲೇಸು ಅಂತಂದ್ರೆ ಆಲ್ಮೋಸ್ಟ್ ನೀವು ಪಿಕ್ಚರ್ಗಳಲ್ಲಿ ನೋಡಿರ್ತೀರ. ಸಸ್ಪೆನ್ಸ್ ಏನಿಲ್ಲ, ಕಾವೇರಿ ಬೋರೆ ಅಂತ ಈ ಸುತ್ತಮುತ್ತ ಅಲ್ಲಿ ಎಷ್ಟು ಶೂಟಿಂಗ್ ಸ್ಪಾಟ್ ಅಂತ ಕರೀತಾರೆ ಅದನ್ನ. ಆಮೇಲೆ ಕಾವೇರಿ ನದಿ ದಡದಲ್ಲಿ ಒಳ್ಳೊಳ್ಳೆ ವ್ಯೂಸು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಹಂಗೆ ತಿರ್ಗಾಡ್ಕೊಂಡು ಬರೋಣ, ಮನೇಲಿದ್ದು ಮಾಡಬೇಕು ಅಂತ ತಿರ್ಗಾಡಕ್ಕೆ ಹೋಗ್ತಾ ಇದೀವಿ. ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ ಹೋಗೋಣ. ಇವತ್ತು ನನ್ನ ಅಂದರೆ ಯಾವ್ದು ಔಟ್ಫಿಟ್ ಆಗುತ್ತೆ ಇದೀನಿ ಗೊತ್ತಾ? ಇವತ್ತಿಗೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಮಂತ್ ಕಂಪ್ಲೀಟ್ ಆಗೈತಲ್ಲ ಸಿನಿಮಾ. ನನ್ನ ಫಸ್ಟ್ ವಿಡಿಯೋ ಬಂದು ಆದಿಚುಂಚನಗಿರಿಗೆ ನಾವು ಹೋಗ್ತಿದ್ವಲ್ಲ, ಆವಾಗ ಉಟ್ಕೊಂಡಿದ್ದಂತಹ ಸೀರೆನ ಈಗ ನಾವು ಉಟ್ಕೊತಿರೋದು. ಇದು ಒಂಥರ ನನ್ನ ತಂಗಿ ಎಲ್ಲ ತಗೊಟ್ಟಿರೋದು. ಒಂಥರ ನನಗೆ ಒಂಥರ ಚೆನ್ನಾಗಿ ಲುಕ್ ಕೊಡುತ್ತೆ ಈ ಸ್ಯಾರಿ ನನಗೆ. ಫಸ್ಟ್ ವಿಡಿಯೋದಲ್ಲಿ ಉಟ್ಕೊಂಡಿದ್ದಂತಹ ಸೀರೆ ಇವತ್ತು ಮತ್ತೆ ಉಟ್ಕೊತಿದ್ದೀನಿ ವಿಡಿಯೋ ಮಾಡೋದಕ್ಕೋಸ್ಕರ. ಯಾಕಂದ್ರೆ ಅಲ್ಲಿ ನೇಚರ್ ಅಂತೂ ಸಕ್ಕತ್ತಾಗಿರುತ್ತೆ. ಈ ವೆದರಲ್ಲಿ ವಿಡಿಯೋ ಮಾಡೋದಂದು ಮಸ್ತಾಗಿರುತ್ತೆ. ಈಗ ನಾನು ಸ್ಯಾರಿ ಡ್ರಾಪಿಂಗ್ ಮಾಡ್ಕೊಬೇಕು. ಫಸ್ಟು ನಾನು ಯಾವಾಗಿದ್ರೂ ಸ್ಯಾರಿ ಡ್ರಾಪಿಂಗ್ ಮಾಡಿಕೊಂಡು ಆನಂತರ ನಾನು ಸ್ಯಾರಿ ಉಟ್ಕೊತೀನಿ. ಯಾವ ರೀತಿ ಸ್ಯಾರಿ ಡ್ರಾಪಿಂಗ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡಿ, ಆಯ್ತಾ? ಅದನ್ನು ನೀವು ನೋಡ್ತಿದ್ದೀರಲ್ಲ, ಈ ಸರಗನ ಪಾಯಿಂಟ್ ಅಂದರೆ ಎಡ್ಜ್ ಪಾಯಿಂಟ್ ಇಟ್ಕೋಬೇಕು. ಈಗ ಆಬ್ವಿಯಸ್ಲಿ ಹೆಣ್ಮಕ್ಳು ಗೊತ್ತಿರುತ್ತೆ ಎಲ್ಲಿ ಸರ್ಗ ಅಂದರೆ ಎಲ್ಲಿ ಇಟ್ಕೊಂಡು ಸರಗ ಹಾಕೊಳ್ಳೋದು ಅಂತ. ನಾನು ಇಲ್ಲಿ ಕರೆಕ್ಟಾಗಿ ಬಾರ್ಡ್ರ್ ಕರೆಕ್ಟಾಗಿ ಸೀರೆ ಡ್ರಾಪಿಂಗ್ ಮಾಡ್ಕೊತೀನಿ. ಅಲ್ಲ, ಒಂದೆಳೆ ಯಾಕದೇನೆ ಸೀರೆ ಡ್ರಾಪಿಂಗ್ ಮಾಡ್ಕೊಂಡು ಕುಂತಿದೆಯಲ್ಲ. ಸೀರೆ ಡ್ರಾಪಿಂಗ್ ಮಾಡ್ಕೊಂಡ್ರೆ ಅಲ್ಲಿ ವಿಡಿಯೋಸ್ ಚೆನ್ನಾಗಿ ಬರ್ತವೆ. ನಮ್ಗೇನಿದ್ರು ನಮ್ಮ ಹೆಂಡ್ತಿನ ಒಂದೇಳೆ ನೋಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ಎಷ್ಟು ಚೆನ್ನಾಗಿ ಬಂದೈತೆ. ಇವಳಿಗೆ ಸೀರೆ ಚಿಂತೆ, ನನಗೆ ಹೋಗು ಚಿಂತೆ, ಇವನಿಗೆ ಈಚೆ ಹೋಗಿ ನಿಂತ್ಕೋಬೇಕು ಅದೊಂದೇ ಚಿಂತೆ. ಬರೋ ಎಲ್ಲ ಸಮಾಚಾರ. ಹಾಂ, ಅಪರೂಪಕ್ಕೆ ವೀಡಿಯೋದಲ್ಲಿ ಕಾಣಿಸ್ಕೊತಾ ಇದೆಯೇ, ಆಲ್ ದಿ ಬೆಸ್ಟ್. ಈ ವಿಡಿಯೋದಲ್ಲಿ ಮಾತ್ರ ಸೈಲೆಂಟ್ ಆಗಿರ್ತಾನೆ. ನಾರ್ಮಲ್ ಟೈಮಲ್ಲಿ ಎಷ್ಟು ಕಾಟ ಕೊಡ್ತಾನೆ ಅಂದರೆ ಸುಮ್ಮನೆ ಇರೋಕ್ಕೆ ಆಗಲ್ಲ. ಏನು ಮಾಡೋಕೈತಿ ನೋಡಿ ನೋಡಿ ಓಡ್ದ ಆವಾಗಲೇ. ಬರೀ ಒಂಚೂರು ಸೌಂಡ್ ಆದರೆ ಸಾಕು, ಆ ಸ್ಪಾಟಲ್ಲಿ ನಿಂತಿರ್ತಾನೆ ಆಲ್ರೆಡಿ. ಬೈರಾ ಬೈಲೆ ತಗೋ 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 ತಗೋ. ಸೀರೆ ಡ್ರಾಪಿಂಗ್ ಮಾಡ್ಕೋಬೇಕಾದ್ರೆ ಯಾವಾಗಲೂ ಅಷ್ಟೇ, ಇದು ನನ್ನ ಸೀರೆ ಡ್ರಾಪಿಂಗ್ ಅಸ್ತ್ರ. ಈ ರೀತಿ ಬಂದರೆ ಚೆನ್ನಾಗಿ ಕಾಣುತ್ತೆ ಸರಗು. ಕೆಲವೊಬ್ರು ಸ್ವಲ್ಪ ಹತ್ತತ್ರದಲ್ಲಿ ಸರಗು ಪಿನ್ ಮಾಡ್ಕೊತೀರಾ. ಅಂದರೆ ನಾನು ಹೇಳೋದು ದೂರದಿಂದ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸೌಕರ ಅವನಿಗೆ ಕ್ಯಾಮ್ರಾ ಅಂದರೆ ಆಗಲ್ಲ, ಫೋನ್ ಅಂದ್ರೆ ಮೊದ್ಲಾಗ ಆಗೋದೇ ಇಲ್ಲ. ನಾರ್ಮಲ್ ಟೈಮಲ್ಲಿ ಆರಾಮಾಗಿ ತೀಟ ಮಾಡ್ಕೊಂಡಿರ್ತಾನೆ. ನಾವು ಫೋನ್ ಎತ್ಕೊಬಿಟ್ರೆ ಅಂದ್ರೆ ಫುಲ್ ಸೈಲೆಂಟ್ ಆಗೋಯ್ತಾನೆ. ಅವಾಗಲೇ ಹೋಗಿ ಜಾಗ ಹುಡುಕ್ತಾನೆ. ಅಷ್ಟೆ ಅಷ್ಟೆ ಅಷ್ಟೆ. ಮಗ ಮನಿ ಕತ್ತಿಗ ನಾನು ಹೇಳ. ಗಾಯ್ಸ್, ನನ್ನ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ನಾನು ನೋಡೋಕೆ ಇಷ್ಟು ಕ್ಯೂಟ್ ಆಗಿದ್ದೀನಿ ಅಲ್ವಾ ಗಾಯ್ಸ್? ಗಾಯ್ಸ್, ನಾನೊಬ್ಬ ಏನಿಲ್ಲ ಒಳ್ಳೆ ಹುಡುಗ. ಎಷ್ಟು ಚೆನ್ನಾಗಿ ಕಾಣ್ತೈತೆ. ನಂಗೆ ಈ ಥರ ನರಗೆ ಮಾಡೋದು ಇದೆಲ್ಲ ಒಂಥರ ಇಷ್ಟ. ಕೆಲವೊಬ್ರು ಇದನ್ನ ಬಿಸ್ನೆಸ್ ರೀತಿ ಉಪಯೋಗಿಸ್ಕೊಂತಾರೆ. ಸ್ಯಾರಿ ಡ್ರಾಪಿಂಗ್ ಮಾಡೋದು ಒಂದು ಬಿಸ್ನೆಸ್ ಮಾಡ್ತಾರೆ, ಮಾಡ್ಬೋದು. ಬಟ್ ಇಲ್ಲಿ ಯಾರು ಕೊಡಲ್ಲ. ಅದೇನಿದ್ರು ಸಿಟಿಗಳಲ್ಲಿ ಚಂದ ಅಲ್ವಾ ಚಿನ್ನಮ್ಮ? ಹಂಗಾರ ಆ ಬಿಸ್ನೆಸ್ ಮಾಡಮ್ಮ ಅಂತ ಇವಳು ಯೋಚನೆ ಮಾಡ್ತಿದ್ಲು.
ಆದರೆ ಇಲ್ಲೆಲ್ಲ ಸೀರೆ ಡ್ರಾಪಿಂಗ್ಗೆ ಯಾವುದೇ ರೀತಿ ಬೆಲೆ ಇಲ್ಲ. ಅದಕ್ಕೋಸ್ಕರ ಆ ಬಿಸ್ನೆಸ್ನೇ ಡ್ರಾಪ್ ಮಾಡ್ಬಿಟ್ವಿ. ಆ ಕೆಲಸನೇ ಬಿಸ್ನೆಸ್ ಅಂತೀನಿ. ಸ್ಪಿನ್ನ ವೇಸ್ಟ್ ಮಾಡೋದಕ್ಕೆ ಇನ್ನ ಯಾಕೆ ವೇಸ್ಟ್ ಮಾಡ್ತಿ? ಚುಚ್ಕೊಬಿಡು ಹಣೆಗೆ. ಬಾ ನಿಂಗೆ ಚುಚ್ತೀನಿ. ನಾ ಎಲ್ಲೇ ಹೋದ್ರು ಯಾವುದೇ ಫಂಕ್ಷನ್ಗೆ ಹೋದ್ರು ಅಷ್ಟೇ ಫಸ್ಟು ನಾನು ಸ್ಯಾರಿ ಡ್ರಾಪಿಂಗ್ ಮಾಡ್ಕೊಂಬಿಟ್ಟು. ಚೆನ್ನಾಗಿ ಕಾಣಿಸ್ತಾ ಇದಲ್ಲ? ಈಗ ಸೀರೆನ ಮರ್ಚ್ ಮಾಡಿ ನಾನು ರೆಡಿಯಾಗಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ನಾನು ರೆಡಿ ಆಗಾಯ್ತು. ಹೇಗೆ ಕಾಣಿಸ್ತಿದ್ದೀನಿ ಫೈನಲ್ ಲುಕ್ಕು? ಇಬ್ರು ರೆಡಿ ಆಗಾಯ್ತು. ಹೊಡೋಣ ಬನ್ನಿ. ಈಗ ಹೋಗ್ತಾ ರೋಡಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ನಾನೇನು ಡ್ರೆಸ್ ಹಾಕೊಂಡಿಲ್ಲ ವ್ಲಾಗ್ ಮಾಡೋಕ್ಕೂ ಕೂಡ. ನಾನು ಅಂದರೆ ನಾವಿಬ್ರು ಅಲ್ಲಿಗೆ ಹೋಗಿದ ನಂತರ ನಾವು ಮತ್ತೆ ನಾವು ಕಂಟಿನ್ಯೂ ಮಾಡ್ತೀವಿ. ಅಲ್ಲಿವರೆಗೂ ವೆಯ್ಟ್ ಆ್ಯಂಡ್ ವಾಚ್. ಲೆಟ್ಸ್ ಗೋ ಗಾಯ್ಸ್. ಫೈನಲಿ ಶೂಟಿಂಗ್ ಸ್ಪಾಟ್ಗೆ ಬಂದು ಇದೆ ನೋಡಿ. ಶೂಟಿಂಗ್ ಸ್ಪಾಟು ಇದೆ. ಎಲ್ಲ ಸುಮಾರು ಹಳೆ ಫಿಲಮ್ಗಳು, ಸಾಂಗ್ ಶೂಟಿಂಗ್ಸು, ಸುಮಾರು ಡೈಲಾಗ್ ಶೂಟಿಂಗ್ಸ್ಗಳು ಸುಮಾರು ಇಲ್ಲಿ ನಡೆದಿದ್ದಾವೆ. ರೀಸೆಂಟ್ಲಿ ನಡೆದಿರೋದು ಏನಂತಂದರೆ ಇದಕ್ಕೊಂದು ತಿಂಗಳು ಕರೆಕ್ಟಾಗಿ ನಾವು ಬಂದಿದ್ದು. ಆವಾಗ ಇಲ್ಲಿ ಚಿಕ್ಕಣ್ಣ ಆ್ಯಕ್ಟ್ ಮಾಡಿರೋ ಲಕ್ಷ್ಮೀಪುತ್ರ ಶೂಟಿಂಗ್ ನಡೀತಿತ್ತು. ಪ್ಲೇಸ್ ಮಾತ್ರ ಅಲ್ಟಿ. ಏನಂತಂದರೆ ಈಗ ಎಲ್ಲ ಭತ್ತ ಕೊಯ್ಲಾಗ್ಬಿಟ್ಟೈತೆ. ಎಲ್ಲ ಭತ್ತ ಎಲ್ಲ ಈಗ ಮುಗಿಸಿದ್ದಾರೆ. ಅದರಿಂದಾಗಿ ಫುಲ್ ಗ್ರೀನ್ ಇರುತ್ತೆ ಜಾಗ. ಇದು ಫುಲ್ ಗ್ರೀನು. ಇಂಥ ಟೈಮಲ್ಲಿ ಗ್ರೀನ್ ಇರೋದಕ್ಕೇನೆ ಇಲ್ಲಿಗೆ ಆದಷ್ಟು ಶೂಟಿಂಗ್ಗೆ ಬರ್ತಿದ್ದು. ನಾವು ಹೋದ್ಸರಿ ಬಂದಿದ್ದಾಗ ಅದೇ ಲಕ್ಷ್ಮೀಪುತ್ರ ಹೊಸ ಫಿಲಮ್ ಬರ್ತಿದ್ದೆ ಅಲ್ಲ ಚಿಕ್ಕಣ್ಣವ್ರದ್ದು, ಅವ್ರದ್ದು ಶೂಟಿಂಗ್ ನಡಿಬೇಕಾದ್ರೆ ಇಲ್ಲಿ ಬಂದಿದ್ವಿ. ಅವಾಗೆಲ್ಲ ಪೂರ್ತಿ ಭತ್ತ ಎಲ್ಲ ಇತ್ತು, ಇನ್ನೂ ಏನು ಕಟಾವು ಮಾಡಿರಲಿಲ್ಲ. ಆವಾಗಂತೂ ತುಂಬಾ ಚೆನ್ನಾಗಿರುತ್ತೆ ನೇಚರ್ ನೋಡೋಕ್ಕಂತೂ. ಈಗೆಲ್ಲ ಪೂರ್ತಿ ಕಟಾವು ಆಗ್ಬಿಟ್ಟೈತೆ. ಒಂದೆರಡು ವೀಡಿಯೋ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಅಲ್ಲಿ ಮುಂದೆ ಕಾವೇರಿಪುರಿ ದೇವಸ್ಥಾನ ಐತೆ, ಮತ್ತು ನಮ್ಮ ಕಾವೇರಿ ಹೊಳೆ ಐತೆ, ಅಲ್ಲಿ ಸಿಗ್ತೀವಿ. ರೀಲ್ಸ್ ಎಲ್ಲ ಮುಗೀತು, ಫೋಟೋ ಶೂಟ್ ಮುಗೀತು. ಏನಿದ್ರು ದೇವಸ್ಥಾನ ಹತ್ರ ಹೋಗಿ ಹಂಗೆ ಹೊಳೆ ಎಲ್ಲ ನೋಡ್ಕೊಂಡು ತಿರುಗಾಡ್ಕೊಂಡು ನಿಮಗೂ ತೋರಿಸ್ಕೊಂಡು ಇಲ್ಲಿಂದ ಹೊರಡಬೇಕು. ಫಸ್ಟು ಹುಚ್ಚಿನೇ ಹೇಳು, ಅಲ್ಲೋಗಿ ಸಿಗ್ತೀವಿ. ಬಾಯ್. ಫೈನಲಿ ದೇವಸ್ಥಾನದ ಹತ್ರ ಬಂದು, ಆದರೆ ದೇವಸ್ಥಾನ ಬಾಗ್ಲಾಕ್ಬಿಟ್ಟೈತೆ. ಏನೂ ಮಾಡೋಕ್ಕಾಗಲ್ಲ. ಈಚೆನ ಕೈ ಮುಕ್ಕೊಂಡು ಈಗ ಹೊಳೆ ಹತ್ರ ಹೋಗೋಣ ಬನ್ನಿ. ಫೈನಲಿ ನದಿ ಹತ್ರ ಬಂದು, ಇದೇ ನಮ್ಮ ತಾಯಿ ಕಾವೇರಿ ನದಿ. ಇದಿರೋದು ಕಾವೇರಿ ಕೋರೆ ಮಂಡ್ಯದ ಕೊಪ್ಪಳ ಹತ್ರ. ಪ್ಲೇಸ್ ಬಂದು ಇದು ಶೂಟಿಂಗ್ ಸ್ಪಾಟು. ಇಲ್ಲಿಂದ ಆಚೆ ಒಂದು ಊರೈತೆ, ಅದು ಬಂದು ಮಾದೇವಪುರ, ಅದು ಶೂಟಿಂಗ್ ಸ್ಪಾಟು. ತುಂಬಿ ಹರಿತಾವಳೆ ಕಾವೇರಿ. ನೋಡೋಕ್ಕೆ ಒಂಥರ ಅದ್ಭುತ. ಮನಸ್ಸಿಗೆ ಎಷ್ಟು ಸಮಾಧಾನ ಅಂತಂದರೆ, ರೈತರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಈ ಥರ ತುಂಬಿದ್ರೆ ಕಾವೇರಿ ಅಂತಂದರೆ. ಎಕ್ಸಾಂಪಲು ತಮಿಳ್ನಾಡವರು ತುಂಬ ಖುಷಿ ಪಡ್ತಾರೆ ನಮ್ಮ ಕಾವೇರಿ ನದಿ ಅಂದರೆ. ಯಾಕಂದರೆ ಇಲ್ಲಿ ತುಂಬರ್ದಾಗ ಮಾತ್ರ ಅಲ್ಲಿ ನೀರು ಹೋಗೋಕ್ಕೆ ಸಾಧ್ಯ. ಲೊಕೇಶನ್ ಬಂದು ಮಸ್ತ್ ಲೊಕೇಶನ್. ಏನೋ ಒಂಥರ ಮಸ್ತ್ ಫೀಲ್. ಇಲ್ಲಿಗೆ ಬಂದರೆ ಮನಸ್ಸು ತಂಪು ಅನಿಸುತ್ತೆ. ಒಳ್ಳೆ ಸಣ್ಣ ಇಕ್ಕಳಂಗೆ ಆಟಾಡ್ಕೊಂಡು ನಿಂತವಳೆ ಕಾವೇರಿ ತಾಯಿ. ಈ ತಾಯಿ ಮಡ್ಲಲ್ಲಿ ಆಟ ಆಡೋದೇ ಒಂದು ಅದ್ಭುತ. ಆ ಕ್ಷಣಗಳನ್ನ ಎಂಜಾಯ್ ಮಾಡೋದೇ ಒಂದು ಚೆಂದ. ನೀವು ಬನ್ನಿ ಫ್ರೀ ಆಗಿದ್ದಾಗ. ಅಂದರೆ ದೂರದಲ್ಲಿರೋರು ಬರೋಕೋಬೇಡಿ. ಇಲ್ಲೇ ಹತ್ರ ಇರೋರು ಬಂದು ಇಲ್ಲಿ ರೌಂಡ್ ಹೊಡ್ಕೊಂಡು ಒಂದೊಳ್ಳೆ ಪ್ಲೇಸು, ಶೂಟಿಂಗ್ ಸ್ಪಾಟು, ಒಂದೊಂದು ನೋಡ್ತಾ ಇದ್ರೆ ಎಷ್ಟು ಸಕ್ಕತ್ತಾಗೈತೆ ಅಂತಂದರೆ ಪ್ಲೇಸು. ಆ ಫೀಲು ನಾವಿಲ್ಲಿಗೆ ಬಂದಾಗ ಆ ತಣ್ಣಗೈತೆ ವಾತಾವರಣ. ಕನ್ನಂಬಾಡಿ ಕಟ್ಟೆ ಸರಿ ಬಂದಿದ್ದಾಗ ನಾವು ಈ ಒಳಗೆ ಮಧ್ಯೆ ನಡ್ಕೋದು. ಈ ಜಾಗದಲ್ಲಿ ನಡ್ಕೊಂಡು ಹೋಗಿದ್ದು. ಇದೇನು ಕಾಣ್ತಾ ಐತೆ, ಇಲ್ಲಿ ನೀರಿರಲಿಲ್ಲ. ಇಲ್ಲಿಂದ ರೌಂಡ್ ಹೊಡ್ಕೊಂಡು ಹೋಗಿ ಆ ಕಡೆಯಿಂದ ಹೋಗಿ ಅಲ್ಲಿ ನೀರು ಹರಿದೈತಲ್ಲ ಅಲ್ಲಿ ಗಂಟನೂ ಹೋಗಿದ್ದು. ಆದ್ರೆ ಈಗ ಹೋಗೋಕ್ಕಾಗಲ್ಲ, ಯಾಕಂದರೆ ಫುಲ್ಲು ನೀರು ತುಂಬಿ ಹರಿತಾವಳೆ ತಾಯಿ ಕಾವೇರಿ. ಇಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ತುದಿಲಿ ನಿಂತ್ಕೋಬೇಕು, ಆಟ ಆಡಬೇಕು, ಒಯ್ತಾ ಇರಬೇಕು ಅಷ್ಟೇ. ಹೋಗು ನೀರೊಳಗೆ ಬೆಳಗಿದ್ರೆ ಬೆಳಗು, ರೌಂಡ್ ಹೊಡ್ಕೊಂಡು ಈಜು ಹೊಡ್ಕೊಂಡು ಬರೋದು. ತಾಯಿ ಎಷ್ಟು ಕ್ಲೀನಾಗವಳೆ ಅಂತಂದರೆ ಏನೋ ಒಂಥರ ಖುಷಿ ನಮಗೆ ಕಾವೇರಿ ತಾಯಿ ಕಂಡ್ರೆ. ಇದೇ ನೀರು ನಮ್ಮ ಬನ್ನೂರ ಹತ್ರನೂ ಹೊಳೆಯಾಗಿ ಹೋಗುತ್ತೆ. ಏನೋ ಒಂಥರ ಎಂಜಾಯ್ಮೆಂಟು.
ಖುಷಿಯಾಗಿ ಕ್ಷಣಗಳನ್ನ ಎಂಜಾಯ್ಮೆಂಟ್ ಮಾಡ್ಕೊಂಡು ಓಡ್ತೀವಿ. ಬನ್ರ ಏನೋ ಕರಿಯ ಎಷ್ಟೋ ಕೊಬ್ಬು ನಿನಗೆ. ಫೈನಲಿ ಬಂದು ತಿರುಗಾಡ್ದು ಎಂಜಾಯ್ ಮಾಡ್ದು, ನೇಚರ್ನ ಫುಲ್ ಎಂಜಾಯ್ ಮಾಡ್ದು, ಹಂಗೆ ಹಸುಗಳು ನೋಡ್ದು, ಇವಳ್ದು ವೀಡಿಯೋ ಶೂಟು, ಫೋಟೋ ಶೂಟು, ರೀಲ್ಸ್ ಶೂಟು ಎಲ್ಲ ಮುಗೀತು. ಇದನ್ನು ಮುಗಿಸ್ಕೊಂಡು ಈಗ ಇದೇ ಜಾಗದಲ್ಲಿ ಇನ್ನೊಂದು ಪ್ಲೇಸ್ ಐತೆ, ಅಲ್ಲೋಗಿ ಮುಗಿಸ್ಕೊಂಡು ನೀನು ಕಾಣ್ತಲ್ಲ ಅಲ್ವಾ ತಗೋ ನೋಡು ಸಾಕ ಆಯಿತು. ಏನು ಸಾಹೇಬ್ರು ಗಾಡಿ ಎತ್ಕೊಬರಕ್ಕೆ ಹೋಗ್ತಿದ್ದಾರೆ. ನಾನು ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಅವರಿನ್ನೂ ಹೋಗಿ ಅಲ್ಲಿ ಗಂಟ ಹೋಗಿ ಇನ್ನೋರು ಗಾಡಿ ತಗೊಬರ್ಬೇಕು. ಅಲ್ಲಿವರೆಗೂ ಫೋನ್ ನನ್ನ ಕೈ ಕೊಟ್ಬಿಟ್ಟು ನಾನಿಲ್ಲಿ ಹೆಸರು ಜೊತೆಗೆ ನಿಂತಿದ್ದೀನಿ. ಸಾಹೇಬ್ರು ಬಂದರು ಪಿಕಪ್ ಮಾಡೋಕ್ಕೆ. ಹೋಗದಾ? ಎಲ್ಲಿಗೆ ಈಗ? ಹಾಂ, ಫೈನಲಿ ಈ ಪ್ಲೇಸಿಗೆ ಬಂದು ವಾಯ್ಸ್ ಕೇಳಲ್ಲ, ಯಾಕಂದ್ರೆ ಫುಲ್ಲು ನೀರು ಫುಲ್ ಆಗ್ಬಿಡೈತೆ. ಪ್ಲೇಸ್ ಮಾತ್ರ ಅಲ್ಟಿ, ಏನೋ ಒಂಥರ ಖುಷಿ. ಇಲ್ಲಿ ಅವಾಗ ಬರ್ತಾ ಇರ್ತೀವಿ ನಾವು. ಏನಾರ ಮಾತಾಡುತ್ತೆ ಸುಮ್ಮನೆ ನಿಂತ್ಕೊಂಡ್ರೆ ಅದ ಪ್ಲೇಸ್ ನೋಡಿ 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 ಏನೋ ಒಂಥರ ಆನಂದ. ನಂದಿ ಇಟ್ಬಿಟ್ಟಿದ್ದಾರೆ ಯಾರೋ ತಂದು. ವಾಯ್ಸ್ ಕೇಳ್ತಾ ಇಲ್ಲ ಅನ್ಸುತ್ತೆ, ಯಾಕಂತಂದ್ರೆ ಇಲ್ಲಿ ಫುಲ್ ಸೌಂಡು, ವಾಯ್ಸು, ನೀರು ಸೌಂಡ್ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಫುಲ್ಲು ನೀರು ಸೌಂಡ್. ಇಲ್ಲಿ ಪ್ಲೇಸ್ ಮಾತ್ರ ಮಸ್ತು. ಯಾರೋ ಇಲ್ಲೇ ಹತ್ರ ಇದ್ದರೆ ಒಂದೊಳ್ಳೆ ಪ್ಲೇಸು. ಮತ್ತು ರಂಗನತಿಟ್ಟು ಪಕ್ಷಿಧಾಮಕ್ಕೆ ಸೇರಿದಂಥ ಸ್ಥಳ ಇದು. ಒಳ್ಳೆ ಫೀಲು. ನಿಮಗೂ ತೋರಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಮ್ಮ ಜೊತೆ ನಿಮಗೂ ಕರ್ಕೊಂಡ್ಬಂದು ತೋರಿಸ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಏನು ಹೇಳೋರು ಆಮೇಲೆ ಏನು ಹೇಳೋರು? ಹೋಗ್ತಾ ಸಿಗ್ತೀವಿ. ನಾವು ಪ್ಲೇಸ್ ಎಂಜಾಯ್ ಮಾಡ್ತೀವಿ, ನೀವು ಎಂಜಾಯ್ ಮಾಡಿ. ಸ್ಟಾರ್ಟ್ಸ್ ಆಗ್ತೀವಿ. ಫೈನಲ್ ಆಗಿ ಮನೆಗೆ ಬಂದು ರೀಚ್ ಆದ್ವಿ. ಈ ವಿಡಿಯೋದಲ್ಲಿ ನಾನು ಒಬ್ಬಳೇ ಕಾಣಿಸ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಅವ್ರು ಹೊರಗಡೆ ಹೋದರು. ಹಾಗೆ ನಾನೊಂದು ವೀಡಿಯೋ ಶೂಟ್ ಇತ್ತು, ಆ ವಿಡಿಯೋ ಶೂಟ್ ಮುಗಿಸಿ ಆನಂತರ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ನಾನು ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು. ಆವಾಗ ನೆಮ್ಮದಿ ಜೀವಕ್ಕೆ. ಈ ವಿಡಿಯೋನ ನಾನು ಒಬ್ಬಳೇ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಧನ್ಯವಾದಗಳು.